ಜೊತೆಗೆ ಅರಣ್ಯ ಕೃಷಿ ಅಂದ್ರೆ ಈಗ ಸರ್ ಹೇಳ್ದಂಗೆ ಅರಣ್ಯ ಕೃಷಿ ಅಂದ್ರೆ ಮುಖ್ಯ ಆಗಿದ್ರೆ ಮುಂದೆ ಭವಿಷ್ಯಕ್ಕೆ ಬೆಳೆಯೋದು ಅದೇನೇ ಈಗ. ಯಾಕೆಂದ್ರೆ ಈಗ ಶ್ರೀಗಂಧನೇ ಆಗ್ಬೋದು ಅಥವಾ ತೇಗ ಆಗ್ಬೋದು, ಹೆಬ್ಬೇವು ಆಗ್ಬೋದು, ಹಾಗಾಗಿ ಏನಾಗಲಿ, ಯಾಕೆಂದ್ರೆ ಅದು ಬಂಡವಾಳ ಆಗದೆ ಇರತಕ್ಕಂಥ ಇನ್ಶೂರೆನ್ಸ್ ಪ್ರೀಮಿಯಂ ಕಟ್ತಾರೆ ಅಂತ ದುಡ್ಡು ಅಂತ ರಗಣ ಈಗಲೇ ಹೇಳಿದ್ದಾರೆ. ಅದು ಆಮೇಲೆ ಜೊತೆಗೆ ಶ್ರೀಗಂಧದ ಒಳಗಡೆ ಬೇರೆ ಬೆಳೆ ಏನಿದೆ? ಅಡಿಕೆ ತೆಂಗು, ನಾನು ಅಡಿಕೆ ತೋಟದಲ್ಲಿ ಮಾಡಿದ್ದೀನಿ. ಅಡಿಕೆ ತೋಟದೊಳಗಡೆ ಅಡಿಕೆ ತೆಂಗು ತೋಟದಲ್ಲಿ ಶೀತ ಜಾಸ್ತಿ ಬರಲ್ಲ ಅಂತಾರಲ್ಲ, ಅನ್ನೋ ಸುಮಾರು ಹೋಗ್ಬಿಟ್ಟು ಗಿಡ ಕೊಡ್ತೀನಿ. ಆಮೇಲೆ ನೀವು ತಪ್ಪಿದ್ರೆ ಹೇಳಿ, ನಾನು ಸರಿ ಅಂತ ಹೇಳ್ತಾ ಇಲ್ಲ, ನಾನು ಮಾತಾಡ್ತೀನಿ. ಅದು ಅನ್ಸಿದೆ ಬೆಳೆದನ್ನ ಹೇಳ್ತೇನೆ, ಅದು ನಾನು ಹೇಳಿ ಸರಿ ಅಂತ ಹೇಳ್ತಾ ಇಲ್ಲ, ನಿಮ್ಮ ವಿಮರ್ಶೆ ಅದು. ನಾನು ಕಲ್ತ್ಕೊಂಡೋಗಿ ಬಂದಿದ್ದೀನಿ ಇಲ್ಲಿ, ನಾನು ಏನು ಕಲಿತಿಲ್ಲ, ಪೂರ್ತಿ ಕಲಿತಿಲ್ಲ, ಕಲಿತಾ ಇದ್ದೀನಿ ನಾನು. ಇನ್ನು ಅಡಿಕೆ ತೆಂಗು ಒಳಗೆ ನಾನು ಶ್ರೀಗಂಧ ಮಾಡಬೇಕು ಅಂತ ಜಾಗ ಇರಲಿಲ್ಲ ನನಗೆ. ನನಗೆ ಅಣಬೆ ರೋಗ ಇತ್ತಲ್ಲ, ಮರ ಎಲ್ಲ ಹೋಗೋದು ಇದಕ್ಕೆಲ್ಲ ಪರ್ಯಾಯ ಬೆಳೆ ಮಾಡಬೇಕು. ಅವರೆಲ್ಲ ಬಂದಿದ್ರು, ಏನಪ್ಪ ಇಷ್ಟು ಮಾಡಿರೋ ನಿಮಗೆ ತೋಟ ಉಳ್ಕೊತಾ ಇಲ್ಲ, ಬರೀ ರಸ ಇನ್ನೇನು ಫಸಲು ಬರ್ತಾ ಒಣಗೋಗ್ತಾ ಅಂತ ಇದ್ರು. ಇದಕ್ಕೇನಾರ ಪರ್ಯಾಯ ಮಾಡಬೇಕಲ್ಲ ಅನ್ನೋ ಇದು ಮಾಡೋದು, ಶ್ರೀಗಂಧ ಮಾಡಬೇಕು ಅನ್ನೋ ಒಂದು ಕಾನ್ಸೆಪ್ಟ್ 2016-17 ಬಂತು. ನಾನು ಸುಮಾರು ತೋಟ ನೋಡಿದೆ, ತೆಂಗು ಪ್ಲಸ್ ಅಡಿಕೆ ಪ್ಲಸ್ ಶ್ರೀಗಂಧ ಎಲ್ಲ ಬಂದಿದ್ದಾರೆ. ಗ್ರೋತ್ ಈಗ ಈ ಸೈಜ್ ಇದೆಯಾ? ಹಾಂ ಸರ್, ಆ ಸೈಜ್ ಇದೆ. ಈ ಸೈಜ್ ಇದೆ. ಇವ್ರ ಮರ ಇದೆಯಲ್ಲ, ಅದಕ್ಕೆ ಅಷ್ಟು ಹತ್ರ ಇಲ್ಲ, ಅದು ಸ್ವಲ್ಪ ಕಮ್ಮಿ ಇದೆ. ಬೇರೆಯವಕ್ಕೆಲ್ಲ ಹೋಲಿಸಿದ್ರೆ ಗಟ್ಟೆ ಹತ್ರ ಎಲ್ಲ ಬಂದಿದೆ. ಡ್ರಿಪ್ಪಿನ ಹೋಲ್ ಶ್ರೀಗಂಧ ಕೋಲ್ ಮಾಡಿಲ್ಲ, ಹಿಂಗ್ ಬಾಕಿದ ಕೋಲ್ ಇದೆ. ಅದು ಸಿದ್ಧಾಂಶ ಹೇಳ್ತೀನಿ, ನೀವು ಕರೆಕ್ಟ್ ಹೇಳ್ತೀರಾ, ನಾನು ಹೇಳೋದನ್ನ ಕೇಳಿ ಇಲ್ಲ ಇದು ಸರಿ ಇಲ್ಲ ಅಂತ ನೀವು ಒಂದು ಹೇಳಿ ನಾನು ಅದು ಅನ್ಸರ್ಸ್ಕೊತೀನಿ. ನಾನು ತಿಳ್ಕೊಳ್ತೀನಿ. ಏನಾಯ್ತು ಅಂದ್ರೆ ನನ್ನ ತೋಟದಲ್ಲಿ ಸಾಮಾನ್ಯ ಇವ್ರು ಹೆಂಗ್ ಬೆಳೆದಿದೆ ಬದುನಲ್ಲಿ ಬೆಳೆದಿತ್ತು ಶ್ರೀಗಂಧ. ಅಲ್ಲಿ ನೋಡಿ ಮಾರ್ಕೆಟ್ ಆಗ್ತಾ ಇತ್ತು, ಏನೋ ವಿಶೇಷವಾದ ಬೆಳೆ ಅಲ್ವಾ. ಆಮೇಲೆ ಭವಿಷ್ಯದಲ್ಲಿ ನಾನು ಶ್ರೀಗಂಧ ಯಾಕೆ ಹಾಕ್ತೀನಿ ಅಥವಾ ಬೇರೆ ಅರಣ್ಯ ಕೃಷಿ ಯಾಕೆ ಮಾಡಿದ್ರೆ ಪ್ರಕೃತಿ ಕೊಡ್ತೀರ ಅಂತ ನಾವು ಒಂದು ಕೊಡುಗೆ ಅಂತ ಅನ್ಕೋಣ. ಇವತ್ತಿನ ವಾತಾವರಣದ ಲೆಕ್ಕಾಚಾರ ನೋಡಿದ್ರೆ ನಾವು ಮಕ್ಕಳಿಗೆ ಕೊಡ್ತೀವಿ ಭವಿಷ್ಯದ ಬೆಳೆ ಅಂತ ಹೇಳೋಣ. ಪ್ರೇರಣೆ ಆಯಿತು. ನಂದೇ ತೋಟದಲ್ಲಿ ಸ್ವಾಭಾವಿಕ ಬೆಳೆದು ಸುಮಾರು ಒಂದು ಇವತ್ತು ಕೂಡ ಒಂದು 20-30 ಸ್ವಾಭಾವಿಕ ಬೆಳೆದಂಥ ಅಕ್ಕಿ ಪಕ್ಕಿ ತಿಂದು ಬೆಳೆದಂಥ ಮರಗಳಿದ್ವು. ಒಂದು ಮರ ತೋಟ ಬದಿನಲ್ಲಿ ಹಿಂಗೆ ತೋಟದೊಳಗೆ ಇತ್ತು. ಅದು ಸುಮಾರು ಇವ್ರು ಸೇಮ್ ಈ ಗಾತ್ರ ಆಯಿತು, ಅದೇ ಗಾತ್ರ ಆಯಿತು. ಅದಕ್ಕೆ ಒಂದು ವಯಸ್ಸು ನಂಗೆ ಅಂದಾಜು ಅಂದರೆ, ಯಾಕೆ ಆ ಭಾಗದಲ್ಲಿ ಏನೋ ಮಾಡಿರ್ತೀವಲ್ಲ ಆ ಒಂದು ಅಂದಾಜು ಮೇಲೆ ವಯಸ್ಸು ಹೇಳ್ತೀವಿ. ಒಂದು 15-16 ವರ್ಷ ಆಯಿತು ಆ ಜಾಗದಲ್ಲಿ ಆ ಶ್ರೀಗಂಧ ಬೆಳೆದು ಅಂತೇಳಿ ಅನುಭವ. ಈಗ ಬೇರೆ ಏನೋ ಕೆಲಸ ಮಾಡುವಾಗ ಅದು ಇರ್ಲಿಲ್ವಲ್ಲ, ಅದು ಇದೆ ಅಂತ ಒಂದು ಆ ಇಸುವಿನ ಲೆಕ್ಕ ಮಾಡ್ಕೊಂಡ್ರೆ ಒಂದು 16-17 ವರ್ಷ. ಇದನ್ನೆಲ್ಲ ಮರ ಇದೆ, ಏನು ಚೆನ್ನಾಗಿ ಬಂದಿಲ್ಲ, ಯಾಕೆ ನಾನು ಅಡಿಕೆ ಬೇರೆ ದಿನದಲ್ಲೇ ಬೆಳಿಬೇಕು, ಯಾಕೆ ತಜ್ಞಲ್ಲಿ ಬೆಳಿಬಾರ್ದು ಅಥವಾ ತೋಟದಲ್ಲಿ ಬೆಳಿಬಾರ್ದು ಅಂತಾರಲ್ಲ, ಏನಿರ್ಬೋದು ಇದರ ವಿಶೇಷ ಅಂತೇಳಿ ಯೋಚನೆ ಮಾಡ್ತಾ ಹೋದಾಗ ಸಸಿ ಹಾಕ್ಬಿಟ್ಟಿದ್ದೀನಿ. ಅಂದರೆ ನಾನು ತಂದ್ಬಿಟ್ಟು ಹಾಕ್ಬಿಟ್ಟೆ. ಆದರೆ ಈ ಮರ ನನಗೆ ಪ್ರೇರಣೆ ಆಯಿತು. ಈ ತೋಟದೊಳಗೆ ಇದೆಲ್ಲ ಇದು ಚೆನ್ನಾಗಿ ಬಂದಿದ್ದಾರೆ, ಯಾಕೆ ಇದನ್ನು ಬೆಳಿಬಾರ್ದು ಅನ್ನೋದಕ್ಕೆ ನಾನು ಸಸಿ ಹಾಕ್ಬಿಟ್ಟೆ. ಅದಾದಮೇಲೆ ಹಿಂಗೆ ಚರ್ಚೆ ಬಂದಾಗ ನಾವು ಹಿಂಗೆ ಸಭೆಗಳು ನಮ್ಮ ಶ್ರೀಗಂಧ ಬೆಳಗ್ಗೆ ಸಭೆ ಹೋದಾಗ ಹಿಂಗಂತ ಇಲ್ಲ, ಅದು ಹಾರ್ಟ್ವುಡ್ ಶೇಕ್ ಬರಲ್ಲ, ಸುಮ್ಮನೆ ನೀವು ಹಾಕಿದ್ರು ಎಷ್ಟು ಬೆಳಿತೈತೆ ಅಷ್ಟೇ, ಹಾರ್ಟ್ವುಡ್ ಬರಲ್ಲ. ಹೌದಲ್ವಾ? ಇದು ಕರೆಕ್ಟ್. ನಾನು ಹಿಂಗೆ ಇದರಲ್ಲಿ ಹೋದಾಗ ಹೇಳ್ಬೇಕು ಅಂದ್ರು ನಾನು ಅದ್ರ ದಾಖಲೆ ಸಮೇತ ಅದು ಅನುಭವದಲ್ಲಿ ಹೇಳ್ಬೇಕು. ಸುಮ್ಮನೆ ಬರುತ್ತೆ ಹೋಗುತ್ತೆ ಅನ್ನೋದು ಆಗಬಾರ್ದು ಅಂತ ನನ್ನ ಮರ ಕಟಾವು ಮಾಡಿಸ್ತೀವಿ. ಅಂದರೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಪರ್ಮಿಷನ್ ತಗೊಂಡು ಆ ಮರನ ಕಟಾವು ಮಾಡಿಸ್ತೀವಿ. ಕಟಾವು ಮಾಡಿಸಿ ಬಂದಾಗ ಅದು 15-16 ವರ್ಷ ಆಯ್ತು ಅಷ್ಟೇ ವಯಸ್ಸು. ಸುಮಾರು ಒಂದು ಹಾರ್ಟ್ವುಡ್ ಲೆಕ್ಕ ಆಗ್ತಾ ಹೋದರೆ ಆ ವಯಸ್ಸಿನ ಮರ ನನ್ನ ಅನುಭವದಲ್ಲಿ, ಅಥವಾ ಅಲ್ಲಿ ಫಾರೆಸ್ಟ್ ಡಿಪೋದಲ್ಲಿ ಅವ್ರೇನು ಕಟ್ ಮಾಡಿ ಅವರೆಲ್ಲ ಡ್ರೆಸ್ಸಿಂಗ್ ಮಾಡ್ತಾರಲ್ಲ ಅವ್ರ ಅನುಭವದಲ್ಲಿ ಹೇಳೋದು, ಅಣ್ಣ ಈ ವಯಸ್ಸಿಗೆ ಅಥವಾ 15-16 ವರ್ಷಕ್ಕೆ ಯಾವುದೇ ಕಾರಣಕ್ಕೂ ಮರ ಶ್ರೀಗಂಧ ಬರಲ್ಲ. ಸುಮ್ಮನೆ 10-12 ವರ್ಷ 15 ವರ್ಷಕ್ಕೆ ಬರಲ್ಲ, ಕನಿಷ್ಠ 20 ವರ್ಷ ಆಗಲೇಬೇಕು. ಒಂದು ಶ್ರೀಗಂಧ ನಾವು ಕಟಾವು ಮಾಡ್ತೀವಿ, ಯಾವುದೇ ದಿನ ಇಲ್ಲೇ ಬರಲಿ 20 ವರ್ಷ ಆದ್ರೆ ಮಾತ್ರ ಶ್ರೀಗಂಧ ಕಟಾವಿಗೆ ಅದು ಯೋಗ್ಯ. 15 ವರ್ಷಕ್ಕೆ 0 ಅಂದರೆ ಆಗಿನೂ ಶುರುವಾಗಿರುತ್ತೆ. 10 ವರ್ಷ ಕಳೆದ ಮೇಲೆ ಅಲ್ಲೇ ಚಿಕ್ಕದಾಗಿ ಶೇಕ್ ಶುರುವಾಗಿರುತ್ತೆ. ಅದನ್ನೆಲ್ಲ ಕಟಾವು ಮಾಡೋವಾಗ ನೀವು ತಗೊಂಡೋಗಿರೋ ದುಡ್ಡೇ ಖರ್ಚಾಗುತ್ತೆ, ಆಗಲ್ಲ, ಹುಟ್ಟಲ್ಲ, ಅಷ್ಟು ಕಮ್ಮಿ ಆಗುತ್ತೆ. 15 ವರ್ಷದ ಮೇಲೆ 0 ರೂಪಾಯಿ ಅಂದರೆ ಆವಾಗಿನ ಶುರುವಾಗಿರುತ್ತೆ ನಿಮ್ಗೆ ದುಡ್ಡು ಬರೋಕ್ಕೆ, ನಿಮಗೆ ದುಡ್ಡು ಬರಲಿಕ್ಕೆ. 16ನೇ ವರ್ಷಕ್ಕೆ 25,000, 17ನೇ ವರ್ಷಕ್ಕೆ 50,000, ಹಿಂಗೆ ವರ್ಷಕ್ಕೆ 10,000, 20,000 ಜಂಪ್ ಆಗ್ತಾ ಹೋಗುತ್ತೆ. ಅದು ಶ್ರೀಗಂಧದ್ದು ವಿಶೇಷ ನಾನು ಕಂಡ್ಕೊಂಡಿರೋದು. ಯಾವಾಗ ಮರದನ್ನು ಕಟಾವು ಮಾಡಿಸ್ಕೊಂಡು ನೋಡಿದಾಗ ಅದರಲ್ಲಿ ಒಂದು 5-6 kg ಅಷ್ಟು ನನಗೆ ಹಾರ್ಟ್ವುಡ್ ಸಿಕ್ತು. ಯಾವುದೋ ಆ ತೋಟದಲ್ಲಿ ಇರ್ತಕ್ಕಂಥ ಶ್ರೀಗಂಧ ಮರ ಕಟ್ ಮಾಡಿದಾಗ, ತೆಂಗಿನ ಅಕ್ಕಿ ತೋಟ ತೆಗೆದ ಮರ ಕಟ್ ಮಾಡಿದಾಗ ಒಂದು 6 kg ಅಷ್ಟು ಹಾರ್ಟ್ವುಡ್ ಸಿಕ್ತು. ಅಂದರೆ ಹಾರ್ಟ್ವುಡ್ ಅಂದರೆ ಶ್ರೀಗಂಧ ನಾವೆಲ್ಲ ಹೇಳ್ತೀವಿ ಸಾಮಾನ್ಯ 5 ಲಕ್ಷ ಸಿಕ್ತಾ 10 ಲಕ್ಷ ಸಿಕ್ತಾ ಮರ ಅಂತ ಹೇಳಿ ನಮ್ಮೂರೆಲ್ಲ ಕೇಳಿರೋ. ಜೊತೆಗೆ ಶ್ರೀಗಂಧ ಅಂದರೆ ಅದು ಪ್ರೊಸೆಸಿಂಗ್ ಹೆಂಗೆ ಅಂದರೆ, ಮರನ ಸುಮ್ಮನೆ ಉಂಡು ಮರ ತಗೊಂಡು ಕೊಡ್ತೇನೆ ದುಡ್ಡು ಕೊಟ್ಬಿಡ್ತಾರೆ, ಅದು ಅಸಾಧ್ಯ. ಯಾಕೆ ನಾನು ಡಿಪೋದಲ್ಲಿ ಹೋಗಿ ನೋಡೋದ್ರಿಂದ ಪ್ರತಿಯೊಂದು ಮರನೂ ಕೂಡ ಒಂದು ಮರ ಶ್ರೀಗಂಧ ತಗೊಂಡೋದ್ರೆ 18 ಭಾಗ ಮಾಡ್ತಾರೆ. ಒಂದು ಶ್ರೀಗಂಧ ಮರದ ಪೀಸ್ ತಗೊಂಡೋದ್ರೆ 18 ಭಾಗ ಮಾಡಿ ಮೊದಲನೇ ಗ್ರೇಡ್ಗೆ ಇವತ್ತಿನ ಸರ್ಕಾರದ ಅರಣ್ಯ ಡಿಪಾರ್ಟ್ಮೆಂಟ್ ಇರತಕ್ಕಂಥದ್ದು 12,200 ರೂಪಾಯಿ. ಅದೇ ಫಾರೆಸ್ಟ್ ಇದು KSDLಗೆ ಹೋದರೆ ಇನ್ನೂ ಕಡಿಮೆ ಇದೆ, ಅದು 7,500-8,000 ರೂಪಾಯಿ ಏನೋ ರೇಂಜ್ ಇದೆ. ಅದು ಇನ್ನು KSDL ಇನ್ನೂ ಕಡಿಮೆ ಇಟ್ಕೊಂಡಿದ್ದಾರೆ. ಬಟ್ ಅರಣ್ಯ ಡಿಪೋ ಅಂದರೆ ಶ್ರೀಗಂಧ ಕೋಟಿ ಅಂತ ಬರುತ್ತೆ, ಮೈಸೂರಿನಲ್ಲಿದೆ, ಶಿವಮೊಗ್ಗದಲ್ಲಿದೆ, ಧಾರವಾಡದ ನಮ್ಮ ಕರ್ನಾಟಕದಲ್ಲಿ ಇರೋದು 3 ಭಾಗದಲ್ಲಿ. ಅಲ್ಲಿ ಮಾಡಿದಾಗ 18 ಥರಕ್ಕೆ ಅದನ್ನು ಭಾಗ ಮಾಡ್ತಾರೆ. ಅದನ್ನು ಯಾವ ಭಾಗ, ಅದು ಯಾವ ಕಾಲದಿದೆ, ಬ್ರಿಟಿಷ್ ಕಾಲದ 1927ನೇ ಇಸ್ವಿನಲ್ಲಿ ಟಿಪ್ಪು ಸುಲ್ತಾನ್ ಕಾಲದಿಂದ ಆ ಕಾಲದಲ್ಲಿ ಮಾಡಿರ್ತಕ್ಕಂಥ ವರ್ಗೀಕರಣ ಅದು ಇನ್ನೂ ಕಂಟಿನ್ಯೂ ಆಗ್ತಾ ಇದೆ. ಜೊತೆಗೆ ಬೆಲೆ ನಿರ್ಧಾರ ಆಗೋದು ಹೆಂಗೆ ಅಂದರೆ, ಒಂದು ಶ್ರೀಗಂಧ ಮರನ ಕಟಾವು ಮಾಡಿದ್ದಾದಮೇಲೆ
ಅದರಲ್ಲಿ ಹಾರ್ಡ್ವುಡ್ ಅಂತ ಬರುತ್ತೆ. ಹಾರ್ಡ್ವುಡ್ ತೆಗೆದು ಹೆಂಗಿದ್ರೆ ಪ್ರತಿ ನಾವು ಮರನ ಇಲ್ಲಿ ಸರ್ಕಾರ ಮುಖಾಂತರ ಏನು ಈಗ ಅರಣ್ಯ ಇಲಾಖೆ ಮುಖಾಂತರ ಪರ್ಮಿಷನ್ ತಗೊಂಡು ಎಲ್ಲ ಪ್ರೊಸೀಜರ್ ಮಾಡ್ಕೊಂಡು ತಗೊಂಡೋಗಿ ಮೈಸೂರು ಡಿಪಾ ಮೈಸೂರು ಡಿಪಾಕಾರ ಹೇಳ್ಬೋದು ಅಥವಾ ಸ್ಟ್ಯಾಂಡರ್ಡ್ ಕಂಪನಿಗಾರ ಹೇಳ್ಬೋದು, ಯಾವ ಥರ ಒಂದು ಫೋಟೋ ಕೊಡೋದು. ನಿಮ್ಗೆ ಇವತ್ತು ಮರ ಕೊಟ್ಟಿದ್ದಾರೆ ಅಂದರೆ ಇವತ್ತು ತಗೊಂಡೋಗಿ ಹಾಕಿದ್ರೆ ಅಂದರೆ ಪರ್ಮಿಷನ್ ವಿಷಯ ಒಂದು ಹೇಳೋಣ, ಪರ್ಮಿಷನ್ ಕಟಾವು ಮಾಡೋ ಪರ್ಮಿಷನ್ ಒಂದು ಹೇಳೋಣ. ಪರ್ಮಿಷನ್ ವಿಷಯ ಹೆಂಗೆ ಅಂದರೆ ನೀವು ನಿಮ್ಮೊಂದು ಮರ ಇದೆ ಅಂದರೆ ನೀವು ಕಟಿಂಗ್ ಮಾಡೋ ಪರ್ಮಿಷನ್ ಸಿಗಲ್ಲ. ನೀವು ಪಾಣಿನಲ್ಲಿ ಮಾಡುವಾಗ ನೀವು ಒಂದು ಸುಲಭವಾದ ಉದಾಹರಣೆ ಅಂದರೆ ಈಗ ಬೆಳೆ ಸಮೀಕ್ಷೆ ಬರುವಾಗ ನೀವು ಅವಾಗ ಎಂಟ್ರಿ ಮಾಡಿಸ್ಬೇಕು. ಅವಾಗ ಮಾಡಿಸಿದ್ರೆ ನಿಮಗೆ ಪಾಣಿನಲ್ಲಿ ಬರುತ್ತೆ. ಬಟ್ ಪಾಣಿನಲ್ಲಿ ಏನು ಸರ್ಕಾರ ಶ್ರೀಗಂಧ ಅಂತ ಬರುತ್ತೆ, ಬಟ್ ಕಟಾವಿಗೆ ಅಂತ ನೀವು ಅರಣ್ಯ ಇಲಾಖೆ ಪರ್ಮಿಷನ್ ಹೋದ್ರೆ ಅವರು ತಗೊಳ್ಳೋದು, ಇದು ಒಪ್ಕೊಳ್ಳೋಲ್ಲ. ಇದನ್ನ ಪಾಣಿನ ಮೇಲೆ ಬರ್ತಾ ಇದೆ ಇದು. ಇದನ್ನ ನೀವು ಬೆಳೆ ಕಾಲಂ ಕಾಲ ನಂಬರ್ 7 ನಲ್ಲಿ ಬರಬೇಕು ಅಂತ ಹೇಳ್ತಾರೆ. ಕಾಲ ನಂಬರ್ 13 ನಲ್ಲಿ ಬರ್ತಿದ್ದು ಬೆಳೆ ಕಾಲ ನಂಬರ್ ಬರುತ್ತೆ. ಇದನ್ನ ಈ ವರ್ಷ ಮಾಡಿ ಮುಂದೆ ವರ್ಷ ಮಾಡಿದ್ರೆ ಬರೋದೇ ಇಲ್ಲ, ಎಂಟ್ರಿನೇ ಬರಲ್ಲ ಇದು ಶ್ರೀಗಂಧದ್ದು. ಬಟ್ ಅವಾಗ ಏನ್ ಮಾಡ್ತಾರೆ, ಅರಣ್ಯ ಇಲಾಖೆ ಕಟಾವಿ ಪರ್ಮಿಷನ್ ಹೋದಾಗ ಇದನ್ನ ತಹಸೀಲ್ದಾರ್ ಕಡೆಯಿಂದ ಒಂದು ಅರ್ಜಿ ನೀವು ನಮಗೆ ಇದನ್ನ ಮಾಡ್ಕೊಡಿ, ಅಧಿಕೃತ ದೃಢೀಕರಣ ಮಾಡ್ಕೊಡಿ ಅಂತ ಕೇಳ್ತಾರೆ. ಅಂದ್ರೆ ಅವಾಗ ಏನ್ ಮಾಡ್ಬೇಕು, ನೀವು ನಿಮ್ಮ ರೆವಿನ್ಯೂ ಸೆಕ್ರೆಟರಿಗೆ ಹೋಗಿ ನಮ್ದು ಮರ ಇದೆ ಈ ಥರ ಬನ್ನಿ ಇನ್ಸ್ಪೆಕ್ಷನ್ ಮಾಡಿದ್ದೇವೆ, ಅವ್ರು ಬಂದು ನೋಡ್ತಾರೆ. ಅವ್ರು ಬಂದು ನೋಡಿ ಒಂದು ಆರ್ಐ ಮುಖಾಂತರ ವರದಿ ಆಗ್ತದೆ, ತಹಸೀಲ್ದಾರ್ ವರದಿ ಆಗ್ತಾರೆ. ವರದಿ ಆಗ್ತದೆ ಇಂಥ ಊರಲ್ಲಿ ಇಂಥ ಜಮೀನಲ್ಲಿ ಮರ ಇದೆ, ಬಂದು ವೀಕ್ಷಣೆ ಮಾಡಿ ಅಂತ. ಇನ್ನೊಬ್ರು ಇವ್ರು ಸರ್ವೆ ಆಫೀಸರ್ ಬರ್ತಾರೆ ತಿರ್ಗಿ ಮತ್ತೆ ಬಂದು ಸರ್ವೇನಲ್ಲಿ ಬಂದು ತಿರ್ಗಿ ಆ ಜಮೀನು ಅಳತೆ ಮಾಡಿ ಆ ಜಾಗ ಕನ್ಫರ್ಮ್ ಮಾಡಿ, ಇಲ್ಲ ಇಂಥ ಸರ್ವೆ ನಂಬರ್ ಆಗಿ ಇಂಥ ಜಾಗದಲ್ಲಿ ಇಂಥ ಮರ ಇದೆ ಅಂತ ಅವರು ದೃಢೀಕೃತ ಕೊಟ್ಟ ಮೇಲೆ ತಹಸೀಲ್ದಾರ್ ಒಂದು ಕವರಿಂಗ್ ಲೆಟರ್ ಕೊಡ್ತಾರೆ. ಇಂಥ ರೈತರ ಜಮೀನಲ್ಲಿ ಶ್ರೀಗಂಧ ಇದೆ, ಇಂಥ ಸರ್ವೆ ನಂಬರಲ್ಲಿ ಇಂಥ GPS ಲೊಕೇಶನ್ ಇದೆ ಅಂತೇಳಿ ಅವರು ಒಂದು ದೃಢೀಕರಣ ಕೊಟ್ಟರೆ ಫಾರೆಸ್ಟ್ ಇಲಾಖೆಯವರು ಅನುಮತಿ ಕೊಡ್ತಾರೆ. ಅನುಮತಿ ಮರ ಕಟಾವಿಗೆ ಕೊಡ್ತಾರೆ. ಮರ ಕಟಾವಿಗೆ ಸುಮಾರು ಒಂದು ತಿಂಗಳು 2 ತಿಂಗಳು ಮೇಲೆ ಪ್ರೋಸೆಸ್ ಮೇಲೆ ಡಿಪೆಂಡ್ ಆಗುತ್ತೆ. ಮರ ಕಟಾವಿಗೆ ಅನುಮತಿ ಕೊಟ್ಟ ಮೇಲೆ ಮರ ಕಟಾವು ಮಾಡ್ತಾರೆ. ಅವ್ರ ಮುಖೇನ ಮುಂದಿದ್ದಂಗೆ ಮರ ಕಟಾವು ಮಾಡಬೇಕು. ಮರ ಕಟಾವು ಮಾಡಿದ್ದಾದ ಮೇಲೆ ಅದನ್ನ ಸಾಗಾಣಿಕೆ ಅನುಮತಿ ಅಂತ ಮತ್ತೆ ಕಟಾವು ಆಗೋ ತನಕ ಮೇಲೆ ಕೊಡ್ತಾರೆ. ಆಗಾದ್ಮೇಲೆ ಕೊಡಲ್ಲ. ಸಾಗಾಣಿಕೆ ಅನುಮತಿ ಸುಮಾರು ಒಂದು ವಾರ 15 ದಿವಸ ನೆಕ್ಸ್ಟ್ ಅದಕ್ಕೆ ಅಲ್ಲಿ ಸಾಗಾಣಿಕೆ ಅನುಮತಿ ಹೆಂಗ್ ಬರುತ್ತೆ ಅಂದ್ರೆ, ನಮ್ದು ಮರ ಕಟಾವು ಮಾಡಿದ್ವಿ ಅಂತ ನಾವು ಇಲಾಖೆಗೆ ಇದಾದಾಗ ಅವರು ನಾವು ಎಲ್ಲಿಗೆ ಬಯಸ್ತೀವಿ, ಈಗ ಮೈಸೂರಿಗೆ ತಗೊಂಡು ಹೋಗ್ತೀವೋ ಅಥವಾ ಹುಬ್ಳಿಗೆ ಅಂತದ್ದು ಧಾರವಾಡ ತಗೊಂಡು ಹೋಗ್ತೀವೋ ಶಿವಮೊಗ್ಗ ತಗೊಂಡು ಹೋಗ್ತೀವಿ ಅಂತ ನಾವು ಮಾಹಿತಿ ಕೊಟ್ಟರೆ ಆ ಮಾಹಿತಿಗೆ ಪ್ರಕಾರ ಅವರು DF ಅಲ್ಲಿ ಮಾಹಿತಿ ಕೊಡ್ತಾರೆ. ಇಂಥ ಜಮೀನವರು ಇಂಥ ಇದ್ರವರು ನಿಮಗೆ ಮರ ತರ್ತಾ ಇದ್ದಾರೆ ಇಷ್ಟು ಅಂದ್ರೆ ಮರ ಕಟಾವಾಗಿ ದಿನನೇ ನಮಗೆ ವೆಯ್ಟ್ ಮಾಡ್ಬಿಡ್ತಾರೆ. ಪ್ರತಿಯೊಂದು ಮರದ ಪೀಸ್ 100 ಪೀಸ್ ಬಂದ ಮೇಲೆ 100 ಪೀಸ್ ಉದ್ದ ಅಳಿತಾವೆ. ಈ ತುದಿ ಮಧ್ಯೆ 3 ಭಾಗನೂ ತೂಕ ಅಳತೆ ಮಾಡ್ತಾರೆ, ವೆಯ್ಟ್ ಮಾಡ್ತಾರೆ, ನಂಬರಿಂಗ್ ಆಗ್ತಾರೆ. ಇಂಥ ತುಂಡು ಇಷ್ಟೇ ತೂಕ ಇಷ್ಟೇ ಉದ್ದ ಇರಬೇಕು ಅಂತ. ಹಂಗಾಗಿ ಯಾವುದೇ ಕಾರಣಕ್ಕೂ ಮರ ಒಂದು ಪೀಸ್ ಬದಲಾಯಿಸೋಕ್ಕಾಗಲ್ಲ, ಒಂದು ಪೀಸ್ ಹಾಕೋಕ್ಕಾಗಲ್ಲ. ಅದು ಅದ್ರ ವಿಶೇಷತೆ ಮಾಡ್ತಾರೆ, ಅದೆಲ್ಲ ಮಾಡ್ತಾರೆ. ಆ ದಾಖಲೆನ ಅವರು DF ನೆಕ್ಸ್ಟ್ ಶ್ರೀಗಂಧ ಕೋಟಿ ಎಲ್ಲಿ ಹೇಳ್ತು ಅಲ್ಲಿಗೆ ಅವರು ಅರ್ಜಿ ಹಾಕ್ತಾರೆ. ಅವರು ನಮಗೆ ಆಯ್ತು ಕಳಿಸ್ಕೊಡಿ, ಈಗ ನಾವು ಕಟಾವು ಮಾಡಿದ್ವಿ, ಪರ್ಮಿಷನ್ ಐತೆ ಅಂತ ತಡೋಗಿದ್ರೆ ನಾವು ತಡೋಲ್ಲ. ಇಲ್ಲಿಂದ ಡಾಕ್ಯುಮೆಂಟೇಶನ್ ಹೋಗ್ಬೇಕು. ಹೋಗಿ ನಮ್ಮ ಮರ ಆಗಿದೆ, ಕಟಾವಾಗಿದೆ, ನಮ್ಮ ಪರ್ಮಿಷನ್ ಮುಖಾಂತರ ಆಗಿದೆ, ನೀವು ಯಾವತ್ತು ತರಬೇಕು ಅಂತ ಅವ್ರು ಕೇಳಿದಾಗ ಅವ್ರು ಇಂಥ ಟೈಮ್ ಅಂತ ಕೊಡ್ತಾರೆ. ಅಂತ ಟೈಮ್ ಕೊಟ್ಟರೆ ನಾವು ಇಲ್ಲಿಂದ ಮರನ ಶ್ರೀಗಂಧ ತಗೊಂಡು ಹೋಗ್ಬೇಕು. ತಗೊಂಡು ಆವಾಗ ಅವ್ರ ಟೈಮ್ ಏನು ಡಿಸೈಡ್ ಆಗುತ್ತೋ ಆ ಟೈಮ್ ಮೇಲೆ ಇವರು ಸಾಗಾಣಿಕೆ ಅನುಮತಿಯನ್ನು ಕೊಡ್ತಾರೆ. ಸಾಗಾಣಿಕೆ ಅನುಮತಿ ಇಂಥ ವೆಹಿಕಲ್ ಇಷ್ಟೇ ಗಂಟೆಗೆ ಹೋಗ್ಬೇಕು, ನೀವು ಇಷ್ಟು ಡಿಸ್ಟೆನ್ಸ್ ಇದೆ ಅಂತೇಳಿ ಎಲ್ಲ ಲೆಕ್ಕ ಬರ್ಕೊಟ್ಟು ಇಷ್ಟು ಟೈಮಿಗೆ ಹೋಗ್ತೀವಿ ಅಂತೇಳಿ ಆ ಸಾಗಾಣಿಕೆ ಅನುಮತಿ ಕೊಟ್ಟು ಅಲ್ಲಿ ತಗೊಂಡಾಗಿ ಅವರು ಮರನ ನಾವು ವಿಲೇವಾರಿ ಶ್ರೀಗಂಧ ಕೊಟ್ಟು ಬರಬೇಕು. ಮೊದಲಿಗೆ ನೀವು ಕಟಾವು ಮಾಡಿದ ತೂಕ ಮಾಡಿದ ನಂದು 280 kg ಇತ್ತು ಹಸಿ ಮರ ಕಟಾವು ಮಾಡಿದ್ದು. ನಾನು ಒಂದು ತಿಂಗಳೇನಾಯ್ತು ನನಗೆ ಪರ್ಮಿಷನ್ ಸಿಕ್ಕಿಲ್ಲ ತಗೊಂಡೋಗ್ಲಿಕ್ಕೆ. 256 kgನ ಏನೋ 30 kg ಅಷ್ಟು ಡ್ರೈ ಆಯಿತು, ಅಂದರೆ ಒಂದು ತಿಂಗಳೊತ್ತಿಗೆ. ಅದಾದಮೇಲೆ ತಿರ್ಗಿ ಅವ್ರು ಈಗ ಡಿಪೋದಲ್ಲಿ ಏನು ಮಾಡ್ತಾರೆ ಅಂದರೆ ಮತ್ತೆ 10% ರಿಡ್ಯೂಸ್ ಮಾಡ್ತಾರೆ. ಏನು ಮರ ಕೊಟ್ಟಿತ್ತು ಅದಕ್ಕೆ 10% ಕಮ್ಮಿ ಮಾಡಿ ತಿರ್ಗಿ 224 kg ನನ್ನ ಫೈನಲ್ ಉಳ್ಕೊಂತು. 280 kg ನನಗೆ ಮರ ಕಟಾವು ಮಾಡಿದ್ರೆ ತೂಕ ಇತ್ತು. ಅವ್ರು ಏನು ಪ್ರೊಸೆಸಿಂಗ್ ಮಾಡಿ ಡ್ರೆಸ್ಸಿಂಗ್ ಮಾಡೋ ಟೈಮ್ಗೆ 224 kg ಫೈನಲ್ ಆಗ್ತಂದ್ರೆ ಸುಮಾರು ಒಂದು 50 kg ಅಷ್ಟು ಅದು ಮರ ರೆಡ್ಯೂಸ್ ಆಗ್ಬಿಡುತ್ತೆ. ಅಂದರೆ ಹಾರ್ಡು ಹೊರಟೋಗುತ್ತೆ. ಸುಮಾರು ಒಂದು 2 ರಿಂದ 3 ತಿಂಗಳು ಟೈಮ್ ಕೇಳ್ತಾರೆ. ಅದು ಮರ ಇವತ್ತು ತಗೊಂಡು ಇವಾಗ ಕೊಟ್ರಿ ಅಂದರೆ ಮತ್ತಿಗೆ ಒಂದು 3 ತಿಂಗಳು ಅಥವಾ 2 ತಿಂಗಳು ಅದು ಒಣಗಬೇಕು. ಅಥವಾ ಬೇರೆ ಕೆಲಸಗಳು ಇರ್ತಾವಲ್ಲ, ಒಂದು ಸ್ಟೆಪ್ ಬೈ ಸ್ಟೆಪ್ ನಾನು ತಗೊಳ್ಳಿದ್ರೆ ಇನ್ನೊಬ್ರು ತಗೊಳ್ತಾರೆ, ಅವೆಲ್ಲ ಹಂತ ಮುಗಿಸ್ಕೊಳ್ಳೋ ಟೈಮ್ಗೆ ಸಮಯ ಕೊಟ್ಟು ಅವ್ರು ದಿವಸ ಸಮಯ ಕೊಡ್ತಾರೆ. ಅವತ್ತು ಮತ್ತೆ ತಿರುಗಿ ಹೋಗ್ಬೇಕು. ಮತ್ತೆ ಹೋದಾಗ ನಮ್ಮ ಎದುರಿಗೆ ಅದನ್ನ ಓಪನ್ ಮಾಡ್ತಾರೆ. ಓಪನ್ ಮಾಡಿ ಮರ ಸೀಳ್ ಬಿಟ್ಟು ಅದಕ್ಕೆ ಹಾರ್ಡ್ವುಡ್ ಎಷ್ಟು ವೈಟ್ವುಡ್ ಎಷ್ಟು ಅದನ್ನ ಡಿಕ್ಲೇರ್ ಮಾಡಿ ಒಂದು ರಫ್ ಕೊಡ್ತಾರೆ. ಅವತ್ತು ರಫ್ ಕೊಡ್ತಾರೆ. ರಫ್ ಕೊಟ್ಟಿದ್ದಾದ್ಮೇಲೆ ಮತ್ತೆ ಏನು ಹಾರ್ಡ್ವುಡ್ ಅಂತ ಬಂದಿರುತ್ತಲ್ಲ ಅದನ್ನ ರಫ್ ತಗೊಂಡಿರ್ತಾರೆ. ಮತ್ತೆ ಕೈಗೆಲ್ತಲ್ಲೇ ಮಾಡ್ಬೇಕು ಅದನ್ನ. ಯಾವುದೇ ಕಾರಣಕ್ಕೂ ಶ್ರೀಗಂಧನ ನಾವು ಯಾವ್ದು ಮಿಷನ್ ಹೇಗೆ ಬರಲ್ಲ, ಸ್ಮೆಲ್ ನೋಡಿ ಯಾವುದೇ ಇದುವರೆಗೂ ಮಾನದಂಡನೇ ಇಲ್ಲ. ಶ್ರೀಗಂಧ ಹೆಂಗೆ ಯಾವ್ದಾರ ಒಂದು ವಸ್ತು ಬಂದ್ರೆ ಏನೋ ಈಗ ಯಾವ್ದು ಈ ಒಂದು ಕಾಳು ಒಣಗಿದೆ ಅಂತ ಕೂಡ ಅದಕ್ಕೊಂದು ಮಾಪನ ಇಷ್ಟು 80% ಹೇಳ್ತಾರೆ ಡ್ರೈ ಮೇಲೆ. ಆ ಥರ ಶ್ರೀಗಂಧಕ್ಕೆ ಇದುವರೆಗೂ ಮಾಪನೇ ಇಲ್ಲ, ಮೂಗೆ ಮಾಪನ.
ಮೂಗು ಹಿಡಿಬೇಕು, ವಾಸನೆ ಬರ್ತಾ ಇದೆ, ಇದು ಬಂದಿದೆ ಶ್ರೀಗಂಧ. ಆ ಥರಕ್ಕೆ ಇವತ್ತು ಅದು ನಡೀತಾ ಇರೋದು. ಅಲ್ಲಿ ಕಟಾವು ಮಾಡಿ ಕೈಯಲ್ಲಿ ಡ್ರೆಸ್ಸಿಂಗ್ ಮಾಡಿ ಆಮೇಲೆ ಫೈನಲ್ ಆಗಿ ಇಷ್ಟು ಕೆಜಿ ನಿಮ್ಗೆ ಬಂದಿದೆ. ಅಂದ್ರೆ ಒಂದು ಶ್ರೀಗಂಧ ತುಂಡು ಉದಾಹರಣೆ ಹೇಳ್ತಾರೆ ನಾನು, 1 kg ತೂಕ ಬರ್ತಾ ಇದೆ, 1 ಅಡಿ ಉದ್ದ ಇದೆ ಅಂತಂದ್ರೆ ಅದಕ್ಕೆ ಟಾಪ್ ರೇಟು ಕನಿಷ್ಠ ಹೇಳ್ತಾರೆ ನನಗೆ. ಒಂದು ಎರಡು ಅದೇನೋ ಕ್ಲಾಸಿಫಿಕೇಶನ್ ಇದೆ, ಚೇಂಜಸ್ ಇದೆ, ಅದು ತಪ್ಪಾಗಬಾರ್ದು. ಮೊದಲನೇ ಗಾತ್ರಕ್ಕೆ ಇಷ್ಟು 1 ಅಡಿ ಉದ್ದ ಇದೆ, ಅದು 1 kg ತೂಕ ಬರಬೇಕು ಅಂತ ಮಾತ್ರ 12,000 ರೂಪಾಯಿ ರೇಟು. ಇನ್ನು ಎರಡನೇ ಇದು ಅರ್ಧ kg ತೂಕ ಇದೆ, ಅರ್ಧ ಅಡಿ ಉದ್ದ ಇದೆ ಅಂದರೆ ಅದಕ್ಕೆ 8,000 ರೂಪಾಯಿ. ಈ ಥರ ರೇಟ್ ರಿಡ್ಯೂಸ್ ಆಗ್ತಾ ಹೋಗುತ್ತೆ. ಜೊತೆಗೆ ಶ್ರೀಗಂಧ ಹಾರ್ಟ್ ವುಡ್ ಪ್ಲಸ್ ವೈಟ್ ವುಡ್ ಎರಡನ್ನೂ ಮಿಕ್ಸ್ ಮಾಡಿ ತೆಗಿತಾ ಇರ್ತಾರೆ ನೋಡಿ, ಚಿಪ್ಸ್ ಮಾಡಿ ಒಂದು ಸ್ವಲ್ಪ ಈಗ ನಾವು ಹೆಂಗೆ ಕುಡ್ಲು ಕಾವು ಎಬ್ತೀವಲ್ಲ ಆ ಥರ ಎಬ್ಬಿ ತೆಗಿವಾಗ ಅದು ಮಿಕ್ಸ್ಡ್ ಅಂತ ಬರುತ್ತೆ. ಆ ಮಿಕ್ಸ್ಡ್ ವುಡ್ಗೆ ಮಿಲ್ವಾ ಚಿಲ್ಟ ಅಂತ ಏನೋ ಬರುತ್ತೆ, ಆ ಥರ ಮಿಕ್ಸ್ ಮಾಡಿ ಅದಕ್ಕೆ ಒಂದು ರೇಟು. ಜೊತೆಗೆ ಕಟಿಂಗ್ ಮಿಷಿನ್ ಮಾಡಿ ಸಾಡಸ್ಟ್ ಅಂತ ಬರುತ್ತೆ, ಸಾಡಸ್ಟ್ಗೆ 200 ರೂಪಾಯಿ kg ಇದೆ. ಮಿಲ್ವಾ ಚಿಲ್ಟ ಅನ್ನೋದಕ್ಕೆ 3,000 ಚಿಲ್ಲೇನೋ ಇದೆ. ನಮ್ಮದು ಬಲೆ ಯಾವುದೋ ಒಂದು ಅದು ಅಣ್ಣ ಅವರೇಜ್ ಹಂಗೆ ಹೇಳಕ್ ಬರಲ್ಲ, ಒಟ್ಟಾರೆ ಮರದ ಹೇಳ್ಬೋದು. ನೋಡಿ ಮರ ಅಡಿಕೆ ತೋಟದಲ್ಲಿ ಫಾರ್ ಎಕ್ಸಾಂಪಲ್ 16 ವರ್ಷದ ಮರ ಎಲ್ಲಾ ತರದ್ದು ಹೋಗಿ ನಿಮ್ ಕೈ ಏನ್ ಸಿಗ್ತದೆ ನಮ್ಗೆ ಸರ್ ಟ್ಯಾಕ್ಸ್ ಎಷ್ಟು ಅಂತಾರೆ? 64,000 ರೂಪಾಯಿ ದುಡ್ಡು ಬಂತು. 64,000 ರೂಪಾಯಿ ಬಂತು. ದುಡ್ಡು ಬಂತು. ಆ ಸರ್ಕಾರಕ್ಕೆ ಎಷ್ಟು ಹೋಯ್ತು? ಹ್ಯಾಂಡ್ಲಿಂಗ್ ಚಾರ್ಜ್ 7,000 ರೂಪಾಯಿ ಹೋಯ್ತೆ, 57,000 ದುಡ್ಡು ಬಂದಿದೆ. ಅಂದ್ರೆ ಅಡಿಕೆ ತೋಟದಲ್ಲಿ ಬೆಳೆದ್ರಕ್ಕೆ ಈಗ ಅಲ್ಲಿ ಬರ್ತೀನಿ. ನಿಮಗೆ 57,000 ದುಡ್ಡು ಸಿಗ್ತಾರವಾ? ಸರ್ಕಾರಕ್ಕೆ ಒಂದು 15,000 ಸಿಕ್ಕಿದ್ಯಾ? 7,000 ಸಿಕ್ಕಿದೆ. 7,000 ಹ್ಯಾಂಡ್ಲಿಂಗ್ ಚಾರ್ಜ್ 7,000 ಸಿಕ್ಕಿದೆ. ಬಟ್ ಅವ್ರ ಲೇಬರ್ ಚಾರ್ಜ್ ಅದೆಲ್ಲ ಅದೇ ಹ್ಯಾಂಡ್ಲಿಂಗ್ ಚಾರ್ಜ್ ಹೋಗ್ಬಿಡುತ್ತೆ. ಅದ್ರೊಳಗೆ ಹೋಗ. ನಮ್ದು ಟ್ರಾನ್ಸ್ಪೋರ್ಟ್ ಎಲ್ಲ ನಮ್ದೇ ಇರುತ್ತೆ. ನಾವು ಇನ್ಕ್ಲೂಡಿಂಗ್ ಟ್ರಾನ್ಸ್ಪೋರ್ಟ್ ಅಂದ್ರೆ ಟ್ರಾನ್ಸ್ಪೋರ್ಟ್ ಯಾವ ಪ್ಲೇಸಿಗೆ ತಗೊಂಡೋಯ್ತೀರಿ ತಾವು? ನಾವು ಮೈಸೂರಿಗೆ ಹೋಗಿ ಪರ್ಮಿಷನ್ ನಾವಿಲ್ಲಿ ಕೈ ಹಾಕ್ಬೇಕಾದ್ರೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಂತ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಕೈ ಹಾಕ್ಬೇಕು, ಅದಾಗಬೇಕು. ಈಗ ಪಾಣಿನಲ್ಲಿ ಬರಬೇಕು ಅಂತಂದ್ರೆ ಪಾಣಿನಲ್ಲಿ ಆಲ್ರೆಡಿ ಬಂದಿದೆ ನಮ್ದು. ಬಂದಿದೆ. ಎಲ್ಲಿ ನಿಮ್ದು ಬೆಳೆ ಕಾಲಂ ಮೇಲೆ ಬರ್ತಾ ಇದೆ, ಕಾಲಂ ನಂಬರ್ 13 ನಲ್ಲಿ. ಕಾಲಂ ನಮ್ಮ ಮರಗಳ ಸಂಖ್ಯೆ ಅಂತ ಕಾಲಂ ನಂಬರ್ 7 ಬರಬೇಕು. 7 ಬಂದ್ರೆ ಫಾರೆಸ್ಟ್ ಪರ್ಮಿಷನ್ ಕೊಡೋದು. ಸುಮ್ಮನೆ ಬೆಳೆ ಕಾಲ ಮೇಲೆ ಬಂದ್ರೆ ಈಗ 6 ವರ್ಷ ನಡೀತಾ ಇದೆ, ಈಗಲೇ ಮಾಡಿಸ್ಬಿಡ್ಲ ಅದನ್ನ? ಬೆಳೆ ಕಾಲ ಮಾಡಕ್ಕೆ ಮಾಡ್ಸಕ್ಕಾಗಲ್ಲ. ಈಗ ಆ ಸಾಫ್ಟ್ವೇರ್ ಇಲ್ಲ. ಈಗ ನಾವು ನಮ್ಮ ಸಂಘ ಮುಂದೆ ಹೋಗ್ತೀನಿ. ಸರಿ, ಈಗ ಮಾತಾಡಿ. ಫೋನ್ ನಂಬರ್ ಕೊಟ್ಟರೆ ಬೆಳೆ ಕಾಲ ಮೇಲೆ ಬರ್ಬೇಕಲ್ಲ, ಬೆಳೆ ಕಾಲ ಮೇಲೆ ಬರಕ್ಕೆ ಆ ಸಾಫ್ಟ್ವೇರ್ ಅಪ್ಡೇಟ್ ಮಾಡ್ತಾರೆ. ನಮ್ಮ ತಂತ್ರಾಂಶದ ಸಮಸ್ಯೆ ಇದೆ. ಈಗ ಅದನ್ನ ಮಾಡ್ತಾರೆ. ಸುಮಾರು 2 ವರ್ಷದಿಂದ ನಾವು ಸಂಘದ ಮುಖಾಂತರ ಕೇಳ್ತಾ ಇದೀವಿ. ಕಾಲ ನಂಬರ್ 7 ನೀವು ಮಾಡ್ಕೊಡಿ ಪರ್ಮನೆಂಟ್. ಈ ಶ್ರೀಗಂಧ ಈ ವರ್ಷದಲ್ಲಿ ಶ್ರೀಗಂಧ ಬೆಳೆಗಾರರ ಸಂಘದಲ್ಲಿ ಇದಿರೋ ತಾವು?